ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಶಿ ಚಕ್ರದ ಅತ್ಯಂತ ಶಿಸ್ತುಬದ್ಧ, ಪರಿಶ್ರಮಿ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯವರ ಬಗ್ಗೆ, ಅವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ರೋಮಾಂಚನಕಾರಿ ಮತ್ತು ಪವಾಡ ಸದೃಶ ವಿಷಯಗಳ ಬಗ್ಗೆ ತಿಳಿಯಲಿದ್ದೇವೆ. ಮಕರ ರಾಶಿಯವರೇ, ಮುಂಬರುವ 10 ದಿನಗಳಲ್ಲಿ ನಿಮ್ಮ ಬದುಕಲ್ಲಿ ನಡೆಯಲಿರುವ ಆ ಒಂದು ಘಟನೆಯನ್ನು ಕೇಳಿದರೆ ನೀವು 100% ಶಾಕ್ ಆಗೋದು ಖಂಡಿತ. ಇಷ್ಟು ದಿನ ನೀವು ಅನುಭವಿಸಿದ ನಿರಂತರ ಹೋರಾಟ, ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗೋದಿರೋದು ಮತ್ತು ಜವಾಬ್ದಾರಿಗಳ ಒತ್ತಡಕ್ಕೆ ಈಗ ಸಾಕ್ಷಾತ್ ಕರ್ಮಫಲದಾತನಾದ ಶನಿದೇವನ ಕೃಪೆಯಿಂದ ಅದ್ಭುತವಾದ ಶಾಂತಿ, ನ್ಯಾಯ ಸಿಗುತ್ತೆ. ನಿಮ್ಮ ಮನೆಗೆ ದೈವಿಕ ಶಕ್ತಿಯ ಪ್ರವೇಶ ಆಗ್ತಾ ಇದ್ದು, ನಿಮ್ಮ ಮನಸ್ಸಿನ ಯಶಸ್ಸಿನ ಬಾಗಿಲು ಅನ್ನೋದು ಸಂಪೂರ್ಣವಾಗಿ ತೆರೆಯುತ್ತೆ. ಇಂತಹ ಎಲ್ಲ ದೈವಿಕ ರಹಸ್ಯಗಳನ್ನು ಮತ್ತು ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮಕರ ರಾಶಿಯವರು ಇದ್ರೆ ತಕ್ಷಣವೇ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಮಕರ ರಾಶಿ ಚಕ್ರದ 10ನೇ ರಾಶಿ. ಉತ್ತರಾಷಾಢ ನಕ್ಷತ್ರದ 2, 3, 4ನೇ ಪಾದ, ಶ್ರವಣ ನಕ್ಷತ್ರದ 1, 2, 3, 4ನೇ ಪಾದ ಹಾಗೂ ಧನಿಷ್ಠ ನಕ್ಷತ್ರದ 1, 2ನೇ ಪಾದದಲ್ಲಿ ಜನಿಸಿದವರು ಮಕರ ರಾಶಿಯ ಅಡಿಯಲ್ಲಿ ಬರ್ತಾರೆ. ಭೂಮಿ ತತ್ವದ ಈ ರಾಶಿಯ ಅಧಿಪತಿ ನ್ಯಾಯ ಮತ್ತು ಪರಿಶ್ರಮದ ಕಾರಕನಾದ ಸಾಕ್ಷಾತ್ ಶನಿದೇವ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಆಗ್ತಾ ಇರೋದನ್ನು ನೀವು ಗಮನಿಸಿದ್ದೀರಾ? ಅಕಸ್ಮಾತ್ತಾಗಿ ಕನಸಲ್ಲಿ ಪುರಾತನ ಪರ್ವತಗಳು, ಕಪ್ಪು ಕಲ್ಲಿನ ಬೃಹತ್ ದೇವಸ್ಥಾನ, ವೃದ್ಧರು ಅಥವಾ ಶಿವನ ಧ್ಯಾನಸ್ಥ ರೂಪ ಕಾಣಿಸಿಕೊಳ್ಳೋದು, ಇಲ್ಲವೇ ಮುಂಜಾನೆ ಎದ್ದ ತಕ್ಷಣ ಮನಸ್ಸಲ್ಲಿ ಒಂದು ನಿಗೂಢ ಗಾಂಭೀರ್ಯ ಮತ್ತು ಬದ್ಧತೆ ಮೂಡ್ತಾ ಇರೋದು ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಆದರೆ ನೆನ್ಪಿಡಿ, ಇವು ಕೇವಲ ಸಾಮಾನ್ಯ ಕನಸುಗಳಲ್ಲ. ಸಾಕ್ಷಾತ್ ದೈವಿಕ ಶಕ್ತಿ ನಿಮ್ಮ ಮನೆಯೊಳಗೆ ಸಂಚಾರ ಮಾಡ್ತಿದೆ ಎನ್ನುವುದೇ ಇವೇ ಸಾಕ್ಷಿ. ನಿಮ್ಮ ಕಷ್ಟದ ದಿನಗಳು ಮುಗಿದು ಸ್ಥಿರತೆಯ ದಿನಗಳು ಆರಂಭ ಆಗಿವೆ ಎನ್ನುವುದನ್ನು ದೇವರು ನಿಮಗೆ ಮುನ್ಸೂಚನೆಯಾಗಿ ನೀಡ್ತಾ ಇದ್ದಾರೆ. ಮಕರ ರಾಶಿಯವರು ಕಳೆದ ಕೆಲವು ತಿಂಗಳುಗಳಿಂದ ತೀವ್ರ ಮಾನಸಿಕ ಆಯಾಸ, ತಡವಾಗುತ್ತಿರುವ ಕೆಲಸಗಳು ಮತ್ತು ಒಂಟಿತನದಿಂದ ಬಳಲ್ತಾ ಇದ್ದಾರೆ. ನೀವು ಯಾರನ್ನೂ ಸುಲಭವಾಗಿ ಆಶ್ರಯಿಸೋದಿಲ್ಲ. ನಿಮ್ಮ ಕಷ್ಟಗಳನ್ನು ಹೊರಗೆ ಹೇಳಿಕೊಳ್ಳದೆ ತಾವೊಬ್ಬರೇ ಬೆವರು ಹರಿಸಿ ದುಡಿಯುವವರು. ಆದರೆ ದುರಾದೃಷ್ಟವಶಾತ್ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೂ ಬೇರೆಯವರು ಕ್ರೆಡಿಟ್ ಪಡೆದು ನಿಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ನಾನು ಹಗಲಿರುಳು ದುಡಿತಾ ಇದ್ದೀನಿ, ಆದರೆ ನನಗೆ ಯಾಕೆ ಇಷ್ಟು ಕಷ್ಟ, ಯಶಸ್ಸು ಯಾಕೆ ಸಿಗ್ತಾ ಇಲ್ಲ ಅಂತ ನೀವು ಹಗಲು ರಾತ್ರಿ ಕಣ್ಣೀರು ಹಾಕಿದ್ದನ್ನು ಆ ದೇವರು ನೋಡಿದ್ದಾರೆ. ಮನೆಯೊಳಗೆ ಸಾಂಬ್ರಾಣಿಯ ದೈವಿಕ ಸುಗಂಧ ತಾನಾಗಿಯೇ ಆವರಿಸೋದು ಅಥವಾ ಮನೆಯ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿ ನೆಲೆಸ್ತಾ ಇರೋದು ಕಂಡುಬಂದರೆ ನಿಮ್ಮ ಮನೆಗೆ ಶನಿದೇವನ ಸಾಕ್ಷಾತ್ ಕೃಪೆ ಒದಗಿ ಬರ್ತಾ ಇದೆ ಅಂತಾನೆ ಅರ್ಥ. ವಿಶೇಷವಾಗಿ ಮುಂಬರುವ ಈ 10 ದಿನಗಳು ನಿಮ್ಮ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸ್ತಾ ಇವೆ. ಆದರೆ ಇದೇ ಸಮಯದಲ್ಲಿ ಮಕರ ರಾಶಿಯವರೇ, ನಿಮಗೊಂದು ಅತ್ಯಂತ ಪ್ರಮುಖ ಎಚ್ಚರಿಕೆ ಕೂಡ ಇದೆ. ನಿಮ್ಮ ತಾಳ್ಮೆ ಮತ್ತು ಸದ್ದಿಲ್ಲದೆ ಸಾಧಿಸುವ ಗುಣವನ್ನು ಕಂಡು ಸಹಿಸದ ಇಬ್ಬರು ವ್ಯಕ್ತಿಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ಹತ್ತಿರದ ಸಂಬಂಧದಲ್ಲೇ ಇರ್ತಾರೆ. ಅವರು ನಿಮ್ಮ ಎದುರಿಗೆ ನಿಮ್ಮ ಶ್ರಮವನ್ನು ಕೊಂಡಾಡ್ತಾರೆ, ಆದರೆ ಬೆನ್ನ ಹಿಂದೆ ನಿಮ್ಮ ಸ್ಥಾನವನ್ನು ಕಸಿದುಕೊಳ್ಳೋದಕ್ಕೆ ಮತ್ತು ನಿಮಗೆ ತೊಂದರೆ ಕೊಡೋದಕ್ಕೆ ತಂತ್ರವನ್ನು ರೂಪಿಸ್ತಾ ಇರ್ತಾರೆ. ವಿಶೇಷವಾಗಿ ಎನ್ ಅಥವಾ ಜೆ ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಮುಂಬರುವ 10 ದಿನಗಳ ಕಾಲ ಯಾವುದೇ ನಂಬಿಕೆಯ ಮೇಲೆ ಉದ್ಯೋಗದ ದಾಖಲೆಗಳಿಗೆ ಸಹಿ ಆಗಬೇಡಿ. ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ ಮತ್ತು ನಿಮ್ಮ ಮುಂದಿನ ವೃತ್ತಿಪರ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಅತಿಯಾದ ಮೌನವೇ ನಿಮ್ಮ ವಿರೋಧಿಗಳಿಗೆ ಅಸ್ತ್ರವಾಗದಂತೆ ನೋಡಿಕೊಳ್ಳಿ. ಇದರ ನಡುವೆ ಒಂದು ಅದ್ಭುತವಾದ ಮತ್ತು ಆಶ್ಚರ್ಯಕರವಾದ ಶುಭ ವಾರ್ತೆ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ಈ 10 ದಿನಗಳಲ್ಲಿ ನಿಮ್ಮ ಉದ್ಯೋಗ, ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಿಸಿದ ದೊಡ್ಡ ಸಮಸ್ಯೆಯೊಂದು ಒಮ್ಮೆಗೆ ಬಗೆಹರಿತಾ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ಗಾಗಿ ಅಥವಾ ಪ್ರಮುಖ ಪ್ರಾಜೆಕ್ಟ್ಗಾಗಿ ಕಾಯ್ತಾ ಇರೋರಿಗೆ ಶ್ರೇಷ್ಠ ಮಟ್ಟದ ಯಶಸ್ಸು ಅನ್ನೋದು ಸಿಗ್ತಾ ಇದೆ. ಸ್ವಂತ ಉದ್ಯಮ ಮಾಡ್ತಾ ಇರೋರಿಗೆ ದೀರ್ಘಕಾಲದ ಹೂಡಿಕೆಯಿಂದ ಭಾರಿ ಲಾಭ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳು ತಾನಾಗಿಯೇ ಸಫಲವಾಗಿ ನಿಮ್ಮ ಕೈಗೆ ದೊಡ್ಡ ಆರ್ಥಿಕ ಭದ್ರತೆ ಬರಲಿದೆ. ಇಲ್ಲಿಯವರೆಗೆ ನಿಮ್ಮ ಕೆಲಸಗಳಿಗೆ ಅಡ್ಡಿಯಾಗಿದ್ದ ಗ್ರಹ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗ್ತಾ ಇವೆ. ನಿಮ್ಮ ರಾಶಾಧಿಪತಿಯಾದ ಶನಿದೇವನ ಶುಭ ದೃಷ್ಟಿಯಿಂದ ನಿಮ್ಮ ಶ್ರಮಕ್ಕೆ ತಕ್ಕ ರಾಜ ಮರ್ಯಾದೆ ಸಿಗುತ್ತೆ. ಮಕರ ರಾಶಿಯವರೇ, ನೀವು ಹಿಂದೆ ಯಾರಿಗೋ ನಿಸ್ವಾರ್ಥವಾಗಿ ಮಾಡಿದ ಸಹಾಯ ಅಥವಾ ಕಷ್ಟದಲ್ಲಿದ್ದ ವೃದ್ಧರಿಗೆ ನೀಡಿದ ಆಸರೆ ಈಗ ನಿಮಗೆ
ದೇವರ ಆಶೀರ್ವಾದದ ರೂಪದಲ್ಲಿ ಮರಳಿ ಬರ್ತಾ ಇದೆ. ಆದರೆ ಒಂದು ವಿಷಯ ನೆನಪಲ್ಲಿಡಿ, ನಿಮ್ಮ ಅತಿಯಾದ ಹಠಮಾರಿ ಸ್ವಭಾವ ಮತ್ತು ಅತಿಯಾದ ನಕಾರಾತ್ಮಕ ಆಲೋಚನೆ ಇದನ್ನ ನೀವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಕೆಲಸಗಳು ತಡ ಆಗ್ತಾ ಇವೆ ಅಂತ ತಾಳ್ಮೆ ಕಳೆದುಕೊಂಡು ಹತ್ತಿರದವರೊಂದಿಗೆ ಜಗಳ ಆಡಬೇಡಿ. ಕಠಿಣ ಮಾತುಗಳೇ ಹತ್ತಿರದವರನ್ನು ದೂರ ಮಾಡುವ ಸಾಧ್ಯತೆ ಇರೋದ್ರಿಂದ ಆದಷ್ಟು ತಾಳ್ಮೆಯಿಂದ ಇರೋದು ಒಳ್ಳೆಯದಾಗಿರುತ್ತೆ. ವಿಶೇಷವಾಗಿ ತಂದೆ ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ವಾದ ಮಾಡಬೇಡಿ, ಅವರೊಂದಿಗೆ ಗೌರವದಿಂದ ಇರಿ. ಈಗ ನಿಮಗೊಂದು ಅತ್ಯಂತ ಗೌಪ್ಯವಾದ ದೈವಿಕ ಪರಿಹಾರವನ್ನು ತಿಳಿಸ್ತಾ ಇದ್ದೇವೆ. ಈ 10 ದಿನಗಳಲ್ಲಿ ನಿಮ್ಮ ಕನಸಲ್ಲಿ ಶಿವಲಿಂಗ, ಹಳೆಯ ಅರಳಿ ಮರ ಅಥವಾ ಕಪ್ಪು ಆಕಳು ಏನಾದರೂ ಕಾಣಿಸ್ತು ಅಂದರೆ ಅದು ಸಾಕ್ಷಾತ್ ಈಶ್ವರನ ಮತ್ತು ಶನಿದೇವನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ಅಂತಾನೆ ಅರ್ಥ. ಅಂತ ಕನಸು ಬಿದ್ದ ತಕ್ಷಣವೇ ನೀವು ಶನಿವಾರದ ದಿನ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದಕ್ಕೆ ಕಪ್ಪು ಎಳ್ಳಣ್ಣ ಹಾಕಿ ಶನಿ ದೇವನನ್ನು ಅಥವಾ ಶಿವನನ್ನು ಆರಾಧನೆ ಮಾಡಿ. ಇದರಿಂದ ನಿಮ್ಮನ್ನು ಕಾಡುತ್ತಿದ್ದ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಏನಿದೆ ಸಂಪೂರ್ಣವಾಗಿ ನಾಶವಾಗಿ ಸಕಾರಾತ್ಮಕ ಶಕ್ತಿ ಹಾಗೂ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗಿಂತ ಲೈಕ್ ಮಾಡಿ, ಓಂ ಜೈ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಬರೀರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಓಂ ಶಂ ಶನೇಶ್ವರಾಯ ನಮಃ, ಓಂ ನಮಃ ಶಿವಾಯ ಈ ಮಂತ್ರವನ್ನು ನೀವು ಬರೆಯೋದ್ರಿಂದ ನಿಮ್ಮ ಹಾದಿಯಲ್ಲಿರುವ ಎಲ್ಲ ವಿಳಂಬಗಳು ನಿವಾರಿಸುತ್ತೆ. ಮತ್ತು ನಿಮಗೆ ರೋಮಾಂಚನಕಾರಿ ವಿಷಯ ಏನಪ್ಪ ಅಂದರೆ, ಶೀಘ್ರದಲ್ಲೇ ನಿಮ್ಮನೆಗೆ ಒಬ್ಬ ಅನುಭವಸ್ಥ ವ್ಯಕ್ತಿ ಹಾಗೂ ಹಿರಿಯ ಮಾರ್ಗದರ್ಶಕರೊಬ್ಬರು ಬರ್ತಾ ಇದ್ದಾರೆ.